ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯ ಪೂರ್ಣಿಮಾ ಜಗಲತಾ ರವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಕಿರಿಯ ಮಗ ಧನ್ವಂತ್ ತುಂಬ ಚಿಕ್ಕವನಿದ್ದಾಗ ಅವನಿಗೆ ಒಂದು ಕಳವಳಕಾರಿಯಾದ ಸ್ಥಿತಿ ಇತ್ತು. ಅವನ ಕೈಯಲ್ಲಿದ್ದ ವಸ್ತುವನ್ನು ಯಾರಾದರೂ ಬಲವಂತವಾಗಿ ಕಸಿದುಕೊಂಡರೆ ಅದನ್ನು ಸಹಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ತಕ್ಷಣವೇ ಪ್ರಜ್ಞೆ ತಪ್ಪುತ್ತಿದ್ದನು. ಅಂತಹ ಸಮಯದಲ್ಲಿ ಅವನ ಚರ್ಮವು ನೀಲಿ ಬಣ್ಣಕ್ಕೆ ತಿರುಗುತ್ತಿತ್ತು. ಇದು ನನಗೆ ಅಪಾರ ಆತಂಕ ಮತ್ತು ತೀವ್ರ ಮಾನಸಿಕ ವೇದನೆಯನ್ನು ಉಂಟುಮಾಡುತ್ತಿತ್ತು. ನಾವು ಅನೇಕ ವೈದ್ಯರನ್ನು ಸಂಪರ್ಕಿಸಿದೆವು ಮತ್ತು ಹಲವಾರು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದೆವು. ಆದರೆ ಯಾರೂ ಅವನ ಈ ಸ್ಥಿತಿಗೆ ಕಾರಣವನ್ನು ಪತ್ತೆಹಚ್ಚಲು ಸಾಧ್ಯವಾಗಲಿಲ್ಲ. ನನ್ನ ಜೀವನದ ಈ ನೋವು ತುಂಬಿದ ಹಂತದಲ್ಲಿ ನಮಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ತಿಳಿಯಿತು. ಭರವಸೆ ಮತ್ತು ನಂಬಿಕೆಯಿಂದ ನಾವು ದರ್ಶನಕ್ಕಾಗಿ ಒನ್ನೆಸ್ ದೇವಾಲಯಕ್ಕೆ ಹೋದೆವು. ದರ್ಶನದ ನಂತರ ಸತ್ಯಲೋಕದಲ್ಲಿ ನಡೆಯುವ ನವರಾತ್ರಿ ಹೋಮದಲ್ಲಿ ಪಾಲ್ಗೊಳ್ಳಲು ಮತ್ತು ನನ್ನ ಮಗನ ಗುಣಮುಖತೆಗಾಗಿ ಪ್ರಾರ್ಥಿಸಲು ನಮಗೆ ಸಲಹೆ ನೀಡಿದರು. ದೃಢ ಸಂಕಲ್ಪದಿಂದ ನಾನು ಹೋಮದಲ್ಲಿ ಪಾಲ್ಗೊಂಡು ಅವನ ಗುಣಮುಖತೆಗೆ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದೆ. ಹೋಮದ ಸಮಯದಲ್ಲಿ ಸತ್ಯಲೋಕದಲ್ಲಿ ತಂಗಿದ್ದಾಗ ಒಂದು ಘಟನೆ ನಡೆಯಿತು. ಯಾರೋ ಇದ್ದಕ್ಕಿದ್ದಂತೆ ನನ್ನ ಮಗನ ಕೈಯಿಂದ ಆಟಿಕೆಯನ್ನು ಕಸಿದುಕೊಂಡರು ಮತ್ತು ಅವನು ತಕ್ಷಣವೇ ಪ್ರಜ್ಞೆ ತಪ್ಪಿದನು. ಪ್ರಥಮ ಚಿಕಿತ್ಸೆ ಪಡೆದ ನಂತರ ಅವನಿಗೆ ಪ್ರಜ್ಞೆ ಮರಳಿತು. ದರ್ಶನದ ಸಮಯದಲ್ಲಿ ನನ್ನ ಮಗನಿಗೆ ಇಂತಹ ಘಟನೆ ಸಂಭವಿಸುವುದು ಇದೇ ಕೊನೆಯದಾಗಲಿ ಮತ್ತು ಅವನು ಈ ಸ್ಥಿತಿಯಿಂದ ಸಂಪೂರ್ಣವಾಗಿ ಮುಕ್ತನಾಗಲಿ ಎಂದು ನಾನು ನನ್ನ ಹೃದಯಾಳದಿಂದ ಪ್ರಾರ್ಥಿಸಿದೆ. ಹೋಮದ ದೈವಿಕ ಅನುಗ್ರಹ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಆಶೀರ್ವಾದದಿಂದ ಒಂದು ಪವಾಡವೇ ಸಂಭವಿಸಿತು. ಅಂದಿನಿಂದ ಇಂದಿನವರೆಗೆ ನನ್ನ ಮಗನಿಗೆ ಆಘಾತದಿಂದಾಗಿ ಪ್ರಜ್ಞೆ ತಪ್ಪುವ ಘಟನೆ ಮತ್ತೆಂದೂ ಸಂಭವಿಸಲಿಲ್ಲ. ಅಂದಿನಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಜೀವನದಲ್ಲಿ ಪರಮ ಮಾರ್ಗದರ್ಶಕ ದೈವವಾಗಿದ್ದಾರೆ. ಕೃತಜ್ಞತೆಯ ಅಭಿವ್ಯಕ್ತಿಯಾಗಿ ನಾನು ಈಗ ಸೇವೆಯನ್ನು ಮಾಡುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದ ಕಮಲಗಳಿಗೆ ನಾನು ಎಂದೆಂದಿಗೂ ಅನಂತ ಕೋಟಿ ವಂದನೆಗಳನ್ನು ಅರ್ಪಿಸುತ್ತೇನೆ.